ಚನ್ನಪಟ್ಟಣ ಶಿಗ್ಗಾವಿ ಸಂಡೂರನ್ನ ಕಾಂಗ್ರೆಸ್ ವಶಪಡಿಸಿಕೊಂಡಿದೆ. 3 ಗೆಲುವಿನೊಂದಿಗೆ 138ಕ್ಕೆ ಬಹುಮತ ಏರಿಸಿಕೊಂಡಿರುವಂತಹದ್ದು ಕಾಂಗ್ರೆಸ್ ಸರ್ಕಾರ. ಉಪಚುನಾವಣೆಯ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ 3 ಕ್ಷೇತ್ರವನ್ನು ಕೂಡ ಗೆದ್ದು ಬೀಗಿದೆ. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು 3 ಕ್ಷೇತ್ರವನ್ನು ಗೆಲ್ಲುವ ಮೂಲಕ 138ಕ್ಕೆ ಕಾಂಗ್ರೆಸ್ನ ಬಹುಮತ ತಲುಪಿರುವಂತಹದ್ದು. ದೇಶದ ಗಮನ ಸೆಳೆದಂತಹ ಚನ್ನಪಟ್ಟಣದ ಬೈ ಎಲೆಕ್ಷನ್ ಜಿದ್ದಾಜಿದ್ದಿನ ಅಖಾಡದಲ್ಲಿ ಎಚ್ಡಿಕೆ ವಿರುದ್ಧ ಡಿಕೆ ಶಿವಕುಮಾರ್ ಮೇಲುಗೈ ಸಾಧಿಸಿದ್ದಾರೆ. ನಿಖಿಲ್ ವಿರುದ್ಧ ಗೆದ್ದು ಬೀಗಿದ್ದಾರೆ ಸಿಪಿ ಯೋಗೀಶ್ವರ್. ಆರಂಭಿಕ 6 ಸುತ್ತಿನಲ್ಲಿ ನಿಖಿಲ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರು. ಆ ಬಳಿಕ ನಿರಂತರವಾಗಿ ಯೋಗೀಶ್ವರ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಹೋಗ್ತಾರೆ. ಈ ಮೂಲಕ ಚನ್ನಪಟ್ಟಣ ನಗರದಲ್ಲಿ ಯೋಗೀಶ್ವರ್ ಅವರನ್ನ ಕೈ ಹಿಡಿದಿದ್ದಾವೆ ಅಲ್ಪಸಂಖ್ಯಾತ ಮತಗಳು. 25,000 ಮತಗಳ ಅಂತರದಲ್ಲಿ ಯೋಗೀಶ್ವರ್ ಗೆದ್ದು ಬೀಗಿರುವಂತಹದ್ದು. 3ನೇ ಬಾರಿಗೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ವಿಜಯಲಕ್ಷ್ಮಿ ಒಲಿದಿಲ್ಲ. ರಾಮನಗರ ಜೊತೆಗೆ ಮಂಡ್ಯ, ತದನಂತರ ಈಗ ಚನ್ನಪಟ್ಟಣದಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಿರಾಸೆಯಾಗಿರುವಂಥದ್ದು. ನಿಖಿಲ್ ವಿರುದ್ಧ ಯೋಗೀಶ್ವರ್ ಗೆದ್ದು ಬೀಗಿದ್ದಾರೆ. ಇಡೀ ದೇಶದ ಗಮನ ಸೆಳೆದಂತಹ ಬೈ ಎಲೆಕ್ಷನ್ ಕ್ಷೇತ್ರ ಇದು. ಪಬ್ಲಿಕ್ ಟಿವಿಯಲ್ಲಿ ರೌಂಡ್ ಬೈ ರೌಂಡ್ ಕೌಂಟಿಂಗ್ ಡೀಟೇಲ್ಸ್. ದೇಶದ ಗಮನ ಸೆಳೆದಂತಹ ಚನ್ನಪಟ್ಟಣದ ಬೈ ಎಲೆಕ್ಷನ್ ನಲ್ಲಿ ಸೈನಿಕ ಗೆದ್ದು ಬೀಗಿದ್ದಾರೆ. ಜಿದ್ದಾಜಿದ್ದಿನ ಅಖಾಡ, ದೊಡ್ಡ ಮಟ್ಟದ ಪ್ರಚಾರ, ಹೇಳಿಕೆ ಪ್ರತಿ ಹೇಳಿಕೆ ಎಲ್ಲವೂ ಕೂಡ ದಾಖಲಾಗಿತ್ತು. ನಿಖಿಲ್ ಕುಮಾರಸ್ವಾಮಿಯೇ ಗೆಲ್ತಾರೆ ಅಂತ ಹೇಳಿ ಸಮೀಕ್ಷೆ ಕೂಡ ಹೇಳಿತ್ತು. ಬಟ್ ಈಗ ಸಿಪಿ ಯೋಗೀಶ್ವರ್ 25,000 ಮತಗಳ ಅಂತರದಿಂದ ಗೆಲುವನ್ನು ದಾಖಲಿಸಿದ್ದಾರೆ. ತಮ್ಮ ರಾಜಕೀಯ ಜೀವನದಲ್ಲಿಯೇ ಅತಿ ಹೆಚ್ಚು ಓಟನ್ನು ಪಡೆಯುವ ಮೂಲಕ ಹೊಸ ದಾಖಲೆಯನ್ನು ಕೂಡ ಸಿಪಿ ಯೋಗೀಶ್ವರ್ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಿರಾಸೆ ಆಗ್ತಾ ಇರುವಂತಹದ್ದು. 2019ರ ಚುನಾವಣೆಯಲ್ಲಿ ಮಂಡ್ಯ, 2023ರ ಚುನಾವಣೆಯಲ್ಲಿ ರಾಮನಗರ, ಈಗ 2024ರ ಬೈ ಎಲೆಕ್ಷನ್ ನಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸೋಲಾಗಿದೆ. ಎಚ್.ಡಿ. ಕುಮಾರಸ್ವಾಮಿ ವರ್ಸಸ್ ಡಿಕೆ ಶಿವಕುಮಾರ್ ಅನ್ನುವಂತಹ ಅಖಾಡ ರೆಡಿಯಾಗಿತ್ತು. ಅದರಲ್ಲಿ ಈಗ ಡಿಕೆ ಶಿವಕುಮಾರ್ ಗೆದ್ದು ಬೀಗುವ ಮೂಲಕ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಟಾಂಗ್ ಅನ್ನು ಕೊಟ್ಟಿರುವಂಥದ್ದು. ಎಚ್.ಡಿ. ಗೌಡ್ರ ಕುಟುಂಬ ಮತ್ತು ಡಿಕೆ ಶಿವಕುಮಾರ್ ಕುಟುಂಬದ ನಡುವೆ ಒಂದು ರಾಜಕೀಯ ಜಿದ್ದಾಜಿದ್ದಿ ಇದೆ. ಅದಕ್ಕೆ ದಶಕಗಳ ಇತಿಹಾಸ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಗೆಲ್ಲಿಸಿಕೊಳ್ಳುವ ಮೂಲಕ ದಳಪತಿಗಳು ಡಿಕೆ ಶಿವಕುಮಾರ್ ಮತ್ತು ಸಹೋದರರಿಗೆ ಟಕ್ಕರನ್ನು ಕೊಟ್ಟಿದ್ರು. ಈಗ ಚನ್ನಪಟ್ಟಣವನ್ನ ಗೆಲ್ಲುವ ಮೂಲಕ ಆ ಸೇಡನ್ನ, ಆ ಜಿದ್ದನ್ನ ಈಗ ಮತ್ತೆ ಮರಳಿ ವಾಪಸ್ ಕೊಟ್ಟಿರುವಂತಹದ್ದು. ಈ ಮೂಲಕ 2 ಕುಟುಂಬಗಳ ನಡುವೆ ಇದ್ದಂತಹ ಘರ್ಷಣೆ, ರಾಜಕೀಯ ಜಿದ್ದಾಜಿದ್ದಿ, ಹಾಗೆತನ ಮತ್ತೊಂದು ಹಂತಕ್ಕೆ ತಲುಪಿದಂತೆ ಕಾಣಿಸ್ತಾ ಇದೆ. ಯೋಗೀಶ್ವರ್ ಅವರು ಈ ಬಾರಿ ಬಿಜೆಪಿಯಲ್ಲಿದ್ರು. JDS ನಿಂದ ಟಿಕೆಟ್ ಕೊಡ್ಲಿಕ್ಕೂ ಕೂಡ ಅವರು ನಿರಾಕರಿಸಿದ್ರು.